ಹಾಯ್ ಹಾಲ್, ನಾನು ಈ ವಿಡಿಯೋದಲ್ಲಿ ನಾನು ನಾರ್ಮಲ್ ಡೆಲಿವರಿ ಜರ್ನಿನ ತೋರಿಸ್ತಾ ಇದ್ದೀನಿ. ಲೈಕ್ ಅರ್ಲಿ ಮಾರ್ನಿಂಗ್ ನಾನು 6ಗೆ ಎದ್ದು ಫ್ರೆಶ್ ಅಪ್ ಆಗಿ 6:30ಗೆ ನಾನು ವಾಕಿಂಗ್ ಮ್ಯಾಕ್ಸ್ ಜೊತೆ ಸ್ಟಾರ್ಟ್ ಮಾಡಿದ್ರೆ ಒಂದು ಹಾಫ್ ಆನ್ ಅವರ್ 7 o'clockವರೆಗೂ ವಾಕ್ ಮಾಡಿ ಅದಾದಮೇಲೆ ನಾನು ಮನೆಗೆ ಬಂದು ಓವರ್ನೈಟ್ ನೆನೆ ಹಾಕಿರೋಂಥ ಡ್ರೈ ಫ್ರೂಟ್ಸ್ನ ತಿಂತಿದ್ದೆ. ಅದಾದಮೇಲೆ ನಾನು ಎಕ್ಸಸೈಸ್ ಮಾಡಿ ಪ್ರಾಣಾಯಾಮ ಮಾಡಿ ನನ್ನ ಡೇನ ಸ್ಟಾರ್ಟ್ ಮಾಡ್ತಿದ್ದೆ. ಲೈಕ್ ಬಟರ್ಫ್ಲೈ ತುಂಬ ಮಾಡ್ತಿದ್ದೆ, ತುಂಬ ಇಂಪಾರ್ಟೆಂಟು. ಅಪ್ ಟು 5 ಮಂತ್ಸಿಂದ ನಾನು ಸ್ಟಾರ್ಟ್ ಮಾಡಿ ಅಪ್ ಟು 9 ಮಂತ್ಸ್ ನಾನು ಡೆಲಿವರಿ ಡೇವರೆಗೂ ನಾನು ಪ್ರಾಣಾಯಾಮ ಎಕ್ಸಸೈಸ್ ಎಲ್ಲ ಮಾಡಿದ್ದೀನಿ. ಇದಾದಮೇಲೆ ಸ್ನಾನ ಆಗಿ ಫ್ರೆಶ್ ಅಪ್ ಆದಮೇಲೆ ನಾನು ಆಮ್ಲ ಜ್ಯೂಸ್ ಕುಡಿತಿದ್ದೆ 1 ಗ್ಲಾಸು. ಅದಾದಮೇಲೆ ಬ್ರೇಕ್ಫಾಸ್ಟ್ ಆದ ನಂತರ 1 ಲೋಟ ಹಾಲಿಗೆ ಕೆಮಿಕಲ್ ಸಕ್ಕರೆ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಪೌಡರ್ ವಿಡಿಯೋ ಹಾಕಿದ್ದೀನಿ ಹಿಂದೆ, ಅದನ್ನು ಹಾಕ್ಕೊಂಡು ಕುಡಿತಿದ್ದೆ. ಅದಾದಮೇಲೆ 12 o'clock ಎಳ್ನೀರು ಕುಡ್ಕೊಂಡು ಅದಾದಮೇಲೆ ನಾನು ಸ್ವಲ್ಪ ಇಷ್ಟ ಆಗಿರೋ ಬುಕ್ನ ಓದ್ತಿದ್ದೆ. ಲೈಕ್ ಹೌ ಟು ಟಾಕ್ ವಿತ್ ವೂಂಬ್, ಹೇಗೆ ಫಿಸಿಕಲಿ ಮೆಂಟಲ್ ನಾವು ಸ್ಟ್ರಾಂಗ್ ಇರಬೇಕು ಅಟ್ ದ ಟೈಮ್ ಆಫ್ ಡೆಲಿವರಿನಲ್ಲಿ ಏನಾದರೂ ಬುಕ್ಸು ಮತ್ತು ಭಗವದ್ಗೀತಾ ಬುಕ್ಸ್ಗಳು, ಇಂಟ್ರೆಸ್ಟೆಡ್ ಆಗಿರೋ ಬುಕ್ಸ್ಗಳು ಓದ್ತಿದ್ದೆ ಮೈಂಡ್ ಫ್ರೀಗೋಸ್ಕರ. ನನ್ನ ಮಗಳ ಜೊತೆ ನಾನು ಆಟ ಆಡ್ತಿದ್ದೆ ಈವ್ನಿಂಗ್ವರೆಗೂ. ಆಮೇಲೆ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಂಡು ಲೈಕ್ ಫ್ರೂಟ್ಸ್ ತೊಗೊಂಡು ಬಂದು ಮ್ಯಾಕ್ಸನ್ನ ವಾಕ್ ಕರ್ಕೊಂಡು ಹೋಗಿ ಬಂದು 1 ರೌಂಡು ಅವನನ್ನು ಕಟ್ಟಾಕಿ ಅದಾದಮೇಲೆ ಭಾಗವತ ಪುನಃ ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಈವ್ನಿಂಗ್ ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ಕೊತಿದ್ದೆ. ಅದಾದಮೇಲೆ ನಾನು ಎವ್ರಿ ಡೇ ಸಲಾಡ್ ನಾನೇ ಪ್ರಿಪೇರ್ ಮಾಡ್ಕೊಂಡು ಒಂದೊಂದು ಬೌಲ್ ತಿಂತಿದ್ದೆ 7:30 8 o'clockಗೆ. ಅದಾದಮೇಲೆ ನನ್ನ ಬೇಬಿ ಜೊತೆ ಮಾತಾಡಿಕೊಂಡು ಕನೆಕ್ಷನ್, ಒಂದು ಬಾಂಡಿಂಗ್ ಬಂದಿತ್ತು ಅಷ್ಟರಲ್ಲಿ. ಎವ್ರಿ ಡೇ ನಾನು ಏನು ಮಾತಾಡಿದ್ರು, ಏನು ಕೇಳಬೇಕಿದ್ರು, ಏನು ತಿಂದ್ರೂ ಹೇಳ್ತಿದ್ದೆ, ಮಾತಾಡ್ಕೊತಿದ್ದೆ. ಒಂದು ಸ್ಟ್ರಾಂಗ್ ಬಾಂಡ್ ಬಂದಿತ್ತು ಆಲ್ರೆಡಿ ನನಗೆ. ನಾರ್ಮಲ್ ಡೆಲಿವರಿ ಎಲ್ಲ ಥರ ಪ್ರಿಪ್ರೇಷನ್ಸು ನಾನು ಫಿಸಿಕಲಿ ಮೆಂಟಲಿ ಆಗಿಬಿಟ್ಟಿದ್ದೆ. ಅದಾದಮೇಲೆ ನೈಟು ನಾನು ಮಲಗುವಾಗ ಸಹಸ್ರನಾಮ ಕೇಳಿಕೊಂಡೆ ಮಲಗ್ತಿದ್ದೆ ಎವ್ರಿ ಡೇ.